ನೋಡಿ ಅಂಕಲ್, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ, ಅದ್ರಲ್ಲಿ ನೀವು ಕಿಂಗು. ನಿಮ್ಗೇನು ಹೊಸ್ತಲ್ಲ, ನಮ್ಮ ಹುಡುಗ ಗಂಡ್ಸು ಅನ್ನೋ ನಿಜಾನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಸುಳ್ಳು ಹೇಳಿ, ಒಟ್ನಾಗ ಒಂದು ಹುಡುಗಿನ ಗಂಟಾಕಿ ಸಾಕು. ನೋಡಪ್ಪ, ನಿಮ್ಮ ಹತ್ರ ಗಂಟು ಚೆನ್ನಾಗಿದ್ರೆ 3 ಗಂಟೆ ಹಾಕ್ಸ್ಕೊಳಕ್ಕೆ ಹುಡುಗಿರ್ ಕ್ಯೂ ನಿಲ್ತಾರೆ. ಅದು ಇಲ್ದೇ ಇರೋದಕ್ಕೆ ಅಲ್ವಾ ಅಂಕಲ್ ನಿಮ್ ಪಕ್ಕ ಬಂದು ಕೂತಿರೋದು? ಅರ್ಥವಾಯ್ತು ಬಿಡು. ಆದ್ರೂ ಕೃಷ್ಣ, ಈ ಹುಡುಗಿ ಮನೆ ಕಡೆಯವ್ರ ಮೆಂಟಾಲಿಟಿನೇ ಬೇರೆ ತರ ಇರುತ್ತಪ್ಪ. ನಿಮ್ಗೆ ಇನ್ಕಮ್ ಇದ್ರೆ ವೆಲ್ಕಮ್, ಇಲ್ಲ ಅಂದ್ರೆ ಡೋಂಟ್ ಕಮ್. ಅದನ್ನು ನಿಜಾನೇ ಬಿಡಿ ಮಾಮ. ಅಂಕಲ್, ಈ ಹುಡುಗಿರ್ಗೆ ಕೆಲಸ ಇರಬೇಕು, ಆದ್ರೆ ಪ್ರೈವೇಟ್ ಕಂಪ್ನಿ ಕೆಲಸ ಆಗಿರಬಾರ್ದು. ಭೂಮಿ ಇರಬೇಕು, ಆದ್ರೆ ರೈತ ಆಗಿರಬಾರ್ದು. ಮನೆ ಇರಬೇಕು, ಆದ್ರೆ ಬಾಡಿಗೆ ಮನೆ ಆಗಿರಬಾರ್ದು. ಅಲ್ವಾ ಅಂಕಲ್? ಇವಾಗ ನೋಡು, ನನ್ನ ಪಾಯಿಂಟ್ ನ ಕರೆಕ್ಟ್ ಕ್ಯಾಚ್ ಮಾಡಿದೆ. ಹೆಂಗಾದ್ರೂ ಮಾಡಿ ನನ್ಗೊಂದು ಮ್ಯಾಚ್ ನೋಡಿ, ಮ್ಯಾಚ್ ಫಿಕ್ಸ್ ಮಾಡ್ಬಿಡಿ ಅಂಕಲ್. ಏನ್ ಕೃಷ್ಣ ನೀನು ಮ್ಯಾಚ್ ಸಿಗೋಷ್ಟು ಈಸಿ ಅನ್ಕೊಂಡಿದ್ಯಾ? ಹೆಣ್ ಸಿಗೋದು ಕಷ್ಟ ಇದೆ. ನಿಮ್ಗೆ ಪುಣ್ಯ ಬರುತ್ತೆ ಅಂಕಲ್. ನೋಡಪ್ಪ, ಈ ಪುಣ್ಯ 3 ಹೊತ್ತು ಊಟ ಹಾಕಲ್ಲ, ರಾತ್ರಿಗೆ ಎಣ್ಣೆನೂ ಕೊಡಲ್ಲ. ಈಗ ಬರುತ್ತೇನೋ ನೋಡಿ ಅಂಕಲ್. ಕೃಷ್ಣ, ಮರ್ತು ಬಿಟ್ಟಿದ್ದೆ, ನಾಳೆ ಇಬ್ರು ಹೆಣ್ಣಿನ ಕಡೆಯವ್ರು ಬಾ ಅಂತ ಹೇಳವ್ರೆ. ನೀನ್ ರೆಡಿ ಆಗಿರು, ಕರ್ಕೊಂಡು ಹೋಗ್ತೀನಿ. ಸರಿ ಅಂಕಲ್, ಆಯ್ತು. ರೆಡಿ ಆಗಿರೋ ಮಗ, ಹೊಡೆದಲ್ಲ ಜಾಸ್ತಿ ಮಗ. ನಾನಿದ್ರೆ ನಿಂಗೆ ಅಷ್ಟು ಧೈರ್ಯನೇನೋ? ಓ ಮಗ, ನಿನ್ನ ನೋಡಿದ್ಮೇಲೆ ನನ್ನ ನೋಡಿದ್ರೆ ಒಪ್ಕೋತಾರ ನಾ ಧೈರ್ಯ ಮಗ. ಅಲ್ಲಪ್ಪ, ಏನು ಹುಡುಗನ ತಂದೆ ತಾಯಿ ಬಂದೇ ಇಲ್ಲ? ಅವರು ಈ ಕಾಫಿ ಟೀಗೆಲ್ಲ ಬರಲ್ಲ, ಡೈರೆಕ್ಟ್ ತಾಂಬೂಲಕ್ಕೆ. ವೆರಿ ಗುಡ್, ವೆರಿ ಗುಡ್. ಜೋರಾಗಿದಾರಲ್ಲ? ಸ್ವಲ್ಪ ನೋಡ್ಕೊಂಡು ಮಾತಾಡ್ರು, ಮೊದಲೇ ಹೆಣ್ಣು ಸಿಗೋದು ಕಷ್ಟ ಇದೆ. ಏನಪ್ಪ ನಿನ್ನ ಹೆಸರು? ಕೃಷ್ಣ ಅಂತ. ಅಪ್ಪ ರಾಮೇಗೌಡ, ಅಮ್ಮ ಸುಶೀಲಮ್ಮ. ಅಪ್ಪ ಏನ್ ಮಾಡ್ಕೊಂಡಿದ್ದಾರೆ? ಅಪ್ಪ ಹುಲಿ ಹೊಟ್ಟಲ್ಲಿ ಇಲಿ ಉಟ್ಬಿಟ್ಟಲ್ಲೋ, ನಿನ್ ಯೋಗ್ಯತೆಗೆ ಒಂದು ಹೆಣ್ಣು ಕೊಡ್ತಾ ಇಲ್ವಲ್ಲೇ. ಆಗಾಗ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅಮ್ಮ? ಅಯ್ಯಯ್ಯೋ, ನನ್ ಕಣ್ಮುಚ್ಚೋ ಅಷ್ಟೊತ್ತಿಗೆ ನಿನ್ ಮದ್ವೆ ಆಗ್ಬಿಡೋ ಕೃಷ್ಣ. ಒಂದು ಮದುವೆ ಆದ ಯೋಗ್ಯತೆ ಇಲ್ಲ, 2